ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಫೆಬ್ರವರಿ 19, 2026 ಗುರುವಾರದಂದು ರಾಮಕೃಷ್ಣ ಆಶ್ರಮಕ್ಕೆ ಬಂದಿದ್ದೇವೆ, ಬಸವನಗುಡಿ, ಬೆಂಗಳೂರು. ಕಾರಣ ಏನು ಗೊತ್ತಾ? ಶ್ರೀ ರಾಮಕೃಷ್ಣ ಪರಮಹಂಸರ ಜಯಂತ್ಯೋತ್ಸವ ಪ್ರಯುಕ್ತ ಆಶ್ರಮದಲ್ಲಿ ರಾಮಕೃಷ್ಣ ಪರಮಹಂಸರಿಗೆ ವಿಶೇಷವಾಗಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ಹಾಗೂ ವಿಶೇಷ ಪೂಜೆ ಪುನಸ್ಕಾರ, ಹೋಮ, ಭಜನೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ನಾನು, ಗೌರಿ, ಗಣೇಶ, ರಾಮಕೃಷ್ಣ, ಮಾರ್ಕಂಡ 5 ಜನನು ಆಶ್ರಮಕ್ಕೆ ಬಂದು ರಾಮಕೃಷ್ಣ ಪರಮಹಂಸರಿಗೆ ಜಯಂತ್ಯೋತ್ಸವದ ಶುಭಾಶಯನು ತಿಳಿಸಿದ್ದೆವು. ನೋಡಿ, ನಾನು ಗೌರಿ ಇಬ್ಬರು ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊದಲಿಗೆ ಮಾತಾ ಶಾರದಾದೇವಿ 2 ಕಡೆ ಸರದಿ ಸಾಲಲ್ಲಿ ಬಿಟ್ಟಿದ್ರು, ನೋಡ್ಕೊಂಡು ನಮಸ್ಕಾರಕೊಂಡು ಬರ್ತಿದ್ದೀವಿ. ವಿಶೇಷವಾಗಿ ಹೂಗಳಿಂದ ಅಲಂಕಾರ ಮಾಡಿದರು. ನೀವು ಕೂಡ ರಾಮಕೃಷ್ಣ ಆಶ್ರಮಕ್ಕೆ ಬಂದಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದರ್ಶನ ಆದಮೇಲೆ ನಮಸ್ಕಾರ ಮಾಡಿದ್ದೆವು. ಸೊ ಹೊರಗಡೆ ತೀರ್ಥ, ಆರತಿ ಮತ್ತು ಹೋಮದ ರಕ್ಷೆ ಕೂಡ ನೀಡಿದರು. ಮಾತೆ ಶಾರದಾದೇವಿನ ಹೊರಗಡೆ ಕೂಡ ಡೋರ್ ಇದೆ, ಗ್ಲಾಸ್ ಡೋರು, ಅದರಲ್ಲೂ ಕೂಡ ನೋಡ್ಬೋದು. ಈಗ ಮಾತೆ ಶಾರದಾದೇವಿ ತಪಸ್ಸು ಮಾಡಿದ ಸ್ಥಳ ಇದೆ. ಸೊ ಬನ್ನಿ, ಅಲ್ಲೂ ಕರ್ಕೊಂಡೋಗಿ ತೋರಿಸ್ತೀವಿ. ಆಶ್ರಮದ ಗೋಪುರ ನೋಡಿ, ಹೂ ಗಿಡಗಳು ತುಂಬಾ ತಂಪಾಗಿರುತ್ತದೆ, ಹಚ್ಚ ಹಸಿರಾಗಿರುತ್ತದೆ, ಪ್ರಶಾಂತತೆ ಸದಾ ಇರುತ್ತೆ. ನೋಡಿ, ಬಾತುಕೋಳಿ, ದೊಡ್ಡ ದೊಡ್ಡ ಮರ, ಫ್ಲವರ್ಸ್ಗಳು ಎಷ್ಟು ಚೆನ್ನಾಗಿದೆ. ಚೆಂಡು ಹೂಗಳು, ವಿವಿಧ ಬಗೆಯ ಹೂಗಳು ಮತ್ತು ಗಿಡಗಳೆಲ್ಲ ಇದೆ. ಮೇಲ್ಗಡೆ ಗೋಪುರ ಕಾಣಿಸ್ತಿದೆಯಲ್ಲ, ಅಲ್ಲೇ ಮಾತಾ ಶಾರದಾದೇವಿ ಕುಳಿತು ತಪಸ್ಸು ಮಾಡಿದ ಸ್ಥಳ. ರಾಮಕೃಷ್ಣ ಆಶ್ರಮಕ್ಕೆ ಭಕ್ತಾದಿಗಳೆಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಸಂಜೆ 6 ಗಂಟೆ ಮೇಲೆ ಇಲ್ಲಿ ಪ್ರವೇಶ ಇರೋದಿಲ್ಲ. ನೋಡಿ, ಇಲ್ಲೆಲ್ಲ ಕುಳಿತು ತಪಸ್ಸು ಮಾಡ್ತಿರ್ತಾರೆ, ಧ್ಯಾನ ಮಾಡ್ತಿರ್ತಾರೆ. ಆ ತಾಯಿ ಶಾರದಾದೇವಿಯ ದರ್ಶನ ಮಾಡಿಕೊಳ್ಳಿ. ಬನ್ನಿ, ಈಗ ಸ್ವಾಮಿ ವಿವೇಕಾನಂದರ ತೋರಿಸ್ತೇವೆ. ತುಂಬಾ ಚೆನ್ನಾಗಿದೆ ಅಲ್ಲ ಆಶ್ರಮ, ಹಚ್ಚ ಹಸಿರಾಗಿ ಒಳ್ಳೆ ಪ್ರಶಾಂತತೆಯಿಂದ ಈ ಆಶ್ರಮ ಕೂಡಿದೆ. ಸೊ ಬಸವನಗುಡಿಗೆ ಬರೋರೆಲ್ಲ ಈ ಆಶ್ರಮಕ್ಕೆ ಬಂದು ಹೋಗ್ತಾರೆ. ನೋಡಿ, ಗಣೇಶ ವಿಡಿಯೋ ತಕ್ಕೊತಿದ್ದಾನೆ, ಸೆಲ್ಫಿ ವಿಡಿಯೋ ಕೂಡ ತಕ್ಕೊಂಡ. ಸ್ವಾಮಿ ವಿವೇಕಾನಂದರು ಯಾರೆಲ್ಲ ಈ ಆಶ್ರಮಕ್ಕೆ ಆಗಾಗ ಬಂದು ಹೋಗ್ತೀರಾ ಅಂತ ತಿಳಿಸಿ. ಇಲ್ಲಿ ಪ್ರವಚನ ಎಲ್ಲ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ. ಸ್ವಾಮಿ ವಿವೇಕಾನಂದರ ದರ್ಶನ ಆಯ್ತಲ್ಲ, ರಾಮಕೃಷ್ಣ ಪರಮಹಂಸರ ಜಯಂತಿಯ ಪ್ರಯುಕ್ತ ಪ್ರಸಾದ ಕೂಡ ನೀಡ್ತಿದ್ರು. ಬಿಸಿಬೇಳೆ ಬಾತು, ಮೊಸರನ್ನ, ಒಂದು ಲಡ್ಡು. ಸೊ ನಾನು, ಗೌರಿ ನಾವೆಲ್ಲ ಅಲ್ಲೇ ಪ್ರಸಾದವನ್ನು ಸ್ವೀಕರಿಸಿದೆವು. ತುಂಬಾ ಚೆನ್ನಾಗಿತ್ತು, ರುಚಿಯಾಗಿ. ಬಂದಿರೋ ಭಕ್ತಾದಿಗಳೆಲ್ಲ ಇಲ್ಲಿ ಕುಳಿತುಕೊಂಡು ಪ್ರಸಾದ ಸ್ವೀಕರಿಸ್ತಾ ಹೋಗ್ತಾರೆ. ನೋಡಿ, ಗಣೇಶ ಸೊ ಇಲ್ಲಿ ನಿಂತ್ಕೊಂಡು ಬಿಸಿಬೇಳೆ ಬಾತ್ ತಿಂತಾ ಇದ್ದಾನೆ. ಸೊ ರಾಮಕೃಷ್ಣ ಮಾರ್ಕಂಡ ಕೂಡ ಇಬ್ಬರು ಸಹ ಬಂದಿದ್ದರು. ಸೊ ನಾನು ಗೌರಿ ಇಬ್ಬರು
ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲೇ ಮಾತಾಡ್ತಿದ್ವಿ. ತುಂಬ ಕೂಲಾಗಿತ್ತು ನೋಡಿ. ಎಲ್ಲ ಕಡೆ ಪಾಟ್ ಇಕ್ಕಿ ಮಧ್ಯದಲ್ಲಿ ಸಿಂಹ ಇಕ್ಕಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ಲ. ಇಬ್ಬರು ಸ್ವಲ್ಪ ಹೊತ್ತು ಅಟ್ಟೆ ಆಡ್ಕೊಂಡು ಕೂತ್ಕೊಂಡಿದ್ವಿ. ಸೊ ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ಇಷ್ಟವರೆಗೂ ನಮ್ಮ ಈ ಚಾನಲ್ನ ವೀಕ್ಷಿಸಿದಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀವೇನಾರ ನಮ್ಮ ಚಾನಲ್ಗೆ ಹೊಸಬರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್.